ಯಾವಾಗಲೂ ಒಂದೇ ಥರ ಅಡುಗೆ ತಿಂದು ಬೇಜಾರಾಗಿದ್ದರೆ ವೆಜಿಟೇಬಲ್ ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಊಟ ಮಾಡ್ಬೋದು. ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ. ಇವತ್ತಿನ ಈ ವಿಡಿಯೋಲಿ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಗಾರ್ಲಿಕ್ ಹಾಗೆ ಜಿಂಜರ್, ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ಆ್ಯಡ್ ಮಾಡಿ. ನಾನಿಲ್ಲಿ 2-3 ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ನೆಕ್ಸ್ಟ್ ನಿಮ್ಮ ಮನೇಲಿ ಯಾವುದ್ಯಾವುದು ವೆಜಿಟೇಬಲ್ ಅವೈಲೇಬಲ್ ಇದೆ ಆ ಎಲ್ಲ ವೆಜಿಟೇಬಲ್ಸ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಆಲೂಗಡ್ಡೆ, ಸ್ವಲ್ಪ ಬಟಾಣಿನ ನೆನೆಸಿಟ್ಟು ಹಾಕಿದ್ದೆ ಪಲಾವ್ಗೆ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಬೀನ್ಸು, ಕ್ಯಾರೆಟು, ಸ್ವಲ್ಪ ಕರ್ಬೇವು ಸೊಪ್ಪು, ಹಾಗೆ 1-2-3 ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ, ಆ ಥರ ಎಲ್ಲ ನಿಮಗೆ ಯಾವ ಮಸಾಲ ಬೇಕೋ ಆ ಮಸಾಲ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ, ಜಾಸ್ತಿ ಮಸಾಲ ಇಷ್ಟ ಆಗಲ್ಲ. ಸೊ ಹಾಗಾಗಿ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 1-2 ಮೀಡಿಯಮ್ ಸೈಜು ಆನಿಯನ್ನ ಚೆನ್ನಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ತನಕ. ಕೊತ್ತಂಬರಿ ಸೊಪ್ಪಿಂದು ಮಸಾಲ ಮಾಡಿರ್ತೀವಲ್ಲ, ಅದನ್ನು ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅಥವಾ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆದಮೇಲಾದರೂ ಫ್ರೈ ಮಾಡ್ಕೋಬೋದು. ಯಾವ ಥರ ಮಾಡಿದರೂ ಒಂದೇ ಆಗುತ್ತೆ. ಸೊ ನಾನಿಲ್ಲಿ 1-2 ಟೊಮೆಟೊ ತೊಗೊಂಡು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಿ ನೈಸ್ ಮೆತ್ತಗಾಗಬೇಕು, ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಅದೇ ಥರ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಿಕ್ಸಿ ಮಾಡ್ಕೊಂಡು ಹಾಕ್ಬೋದು, ಅಥವಾ ವೆಜಿಟೇಬಲ್ಸ್ ಹಾಕಿ ಆದಮೇಲೂ ಹಾಕ್ಬೋದು. ನಾನಿಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಾಡಿಬಿಟ್ಟು ವೆಜಿಟೇಬಲ್ಸ್ ಹಾಕ್ಕೋತೀನಿ. ವೆಜಿಟೇಬಲ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಯಾವಾಗ ಹಸಿ ವಾಸನೆ ಅಂತ ಇರುತ್ತೆ ಅವಾಗ ಚೆನ್ನಾಗಿ ಬರೋಲ್ಲ ಟೇಸ್ಟ್. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಯಾವುದೇ ಆಗಲಿ ಡಿಶಸ್ಸು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಯಾವುದೇ ಥರ ಖಾರ ಯೂಸ್ ಮಾಡ್ತಾ ಇಲ್ಲ. ಸೊ ನನ್ನ ಹತ್ರ ಏನೇನು ಅವೈಲೇಬಲ್ ಇದೆ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡು ಒಂದು 5-10 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೇ ಹೇಳಿದ್ನಲ್ಲ ನಿಮಗೆ, ಹಸಿ ವಾಸನೆ ಅನ್ನೋದು ಇರಬಾರ್ದು ಅಂತ. ನಿಮಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಕು ಅಂದರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗಾರ್ಲಿಕ್ ಹಾಗೆ ಜಿಂಜರ್ನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಸೊ ಇಲ್ಲಿ ನಾನೇನು ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು, ಆ ಥರ ನೀವು ಬೇಡ ಅಂತ ಆದ್ರೂ ಅದೇ ಥರ ಮಾಡ್ಕೋಬೋದು. ನಿಮ್ಮ ಆಪ್ಷನ್ ಅದು, ನಿಮಗೆ ಆಪ್ಷನಲ್ಲು ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನೆಲ್ಲ. ಇದಾದಮೇಲೆ ನಾನು ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 10-15 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಲ್ಲನೂ ಮಸಾಲ ಒಂದೇ ಮಿಕ್ಸ್ ಆಗಿಬಿಟ್ಟು ಎಲ್ಲದಕ್ಕೂ ವೆಜಿಟೇಬಲ್ಸ್ಗೂ ಮಸಾಲ ಅನ್ನೋದು ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಾನು ರೈಸ್ ಹಾಕ್ತೀನಲ್ಲ, ರೈಸ್ ಹಾಕಿದಾಗೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ರೈಸ್ ಜೊತೆ ಕುದಿಸ್ಕೊತೀನಿ. ಸಡನ್ನಾಗಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ರೆ ಸಪ್ರೇಟ್ ಆಗಿಬಿಡುತ್ತೆ, ಮಸಾಲನೇ ಕೆಳಗಡೆ ಆಗಿಬಿಡುತ್ತೆ, ರೈಸು ಮೇಲ್ಗಡೆ ಹೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ 1-2 ಕುದಿ ಬರೋ ತನಕ ಆದರೂ ನೀವು ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಚೆನ್ನಾಗಿ ಅದರಲ್ಲೇ ಮಸಾಲೆಯಲ್ಲಿ ರೈಸ್ ಕುದಿಯೋ ಥರ ನೋಡ್ಕೊಳ್ಳಿ. ಅದಾದಮೇಲೆ 1-2 ಕುದಿ ಬಂದಾದಮೇಲೆ ನೀವು ಹಾಕ್ಕೋಬೋದು, ವಿಶಲ್ ಹಾಕಿ ನೀವು ಮಾಡ್ಕೋಬೋದು ನಾರ್ಮಲ್ಲ. ಸೊ ನಾನಿಲ್ಲಿ 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಬೌಲ್ಗೆ 2-2.25 ಆಗೋಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಆಲ್ರೆಡಿ ನೀರು ಸ್ವಲ್ಪ ಬಿಟ್ಕೊಂಡಿರುತ್ತಲ್ಲ, ಸೊ 2 ಬೌಲಷ್ಟು ಸಾಕಾಗುತ್ತೆ. ಅಷ್ಟು ಹಾಕ್ಕೊಂಡು 1 ಬೌಲಷ್ಟು ರೈಸ್ ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಹೇಳಿದ್ನಲ್ಲ ನಿಮಗೆ, ಸಪ್ರೇಟ್ ಆಗಬಾರ್ದು ಮಸಾಲ ಅಂತೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರಲಿ, ಒಂದು 10 ನಿಮಿಷ ಆದರೂ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಅಥವಾ ತಿರುಗಿಸ್ಕೊಂಡು ಆದಮೇಲೆ ನೀವು ವಿಶಿಲ್ ಹಾಕಿದರೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅಕ್ಕಿಗೂ ಚೆನ್ನಾಗಿ ಮಸಾಲ ಅನ್ನೋದು ಹಿಡ್ಕೊಳ್ಳುತ್ತೆ. ನಾನಿಲ್ಲಿ ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1-2 ವಿಷಲ್ ತೆಗೆದಿದ್ದೀನಿ. ಸೊ ಫೈನಲ್ಲಾಗಿ ವೆಜಿಟೇಬಲ್ ಪಲಾವ್ ಅನ್ನೋದು ರೆಡಿ ಆಯಿತು. ಇದೇ ಥರ ಸಿಂಪಲ್ಲಾಗಿ ನೀವು ಮನೇಲಿ ಮಾಡ್ಕೋಬೋದು. ಯಾವಾಗಾದರೂ ಒಂದೇ ಅಡುಗೆ ತಿಂದು ಬೇಜಾರಾಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹೆಲ್ದಿ ರೆಸಿಪಿ ಮಾಡ್ಕೊತೀನಿ.
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು. ಬಾಯ್.